ಭಗವದ್ಗೀತೆ ಅಧ್ಯಾಯ 2 ಶ್ಲೋಕ 30. ಅರ್ಜುನನೇ, ಈ ದೇಹದಲ್ಲಿ ವಾಸಿಸುವವನು ಎಂದೂ ಕೊಲ್ಲಲು ಸಾಧ್ಯವಿಲ್ಲ. ಆದುದರಿಂದ ನೀನು ಯಾವ ಜೀವಿಗಾಗಿಯೂ ದುಃಖಿಸುವ ಕಾರಣವಿಲ್ಲ. ಇಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾರೆ, ಅರ್ಜುನನು ಯುದ್ಧ ಭೂಮಿಯಲ್ಲಿ ಕನ್ಫ್ಯೂಸ್ ಆಗಿರ್ತಾನೆ. ಏನು ಮಾಡಬೇಕು, ಸರಿ ತಪ್ಪು, ನಾನು ಮಾಡಿದ್ರೆ ತಪ್ಪು ಅಂತ ತುಂಬ ಗೊಂದಲದಲ್ಲಿರ್ತಾನೆ. ಆವಾಗ ಕೃಷ್ಣ ಆತ್ಮದ ಬಗ್ಗೆ ಚೆನ್ನಾಗಿ ಹೇಳ್ತಾರೆ, ಡೀಪಾಗಿ ಹೇಳ್ತಾರೆ. ಅಂದರೆ ಇದ್ರ ಶ್ಲೋಕ ಅರ್ಥ ಏನಂದರೆ, ಈ ದೇಹದಲ್ಲಿ ವಾಸಿಸುವವನು ಆತ್ಮ. ಆ ಆತ್ಮ ದೇಹ ಸಾಯುತ್ತದೆ, ಆತ್ಮಗೆ ಸಾವಿಲ್ಲ. ಆದ್ದರಿಂದ ನೀನು ಯಾವ ಜೀವಿ ದುಃಖಿಸಲು ಕಾರಣವಿಲ್ಲ. ಈಗ ಒಬ್ಬನು ಸತ್ತೋದಂದರೆ ಅವನ ಬಗ್ಗೆ ನೀವು ದುಃಖಿಸುವ ಕಾರಣವಿಲ್ಲ. ಯಾಕಂದರೆ ದೇಹ ಸಾಯುತ್ತದೆ ಹೊರತು ಆತ್ಮ ಅಂತೂ ಸಾಯಿಲ್ಲಲ್ಲ. ಆ ಬಾಡಿಲ್ಲ ಇದ್ದ ಆತ್ಮ ಬೇರೊಂದು ಮರುಜನ್ಮವನ್ನು ಪಡೆಯುತ್ತದೆ.